ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಿನ್ನದ ಅಂಗಡಿ ಮಾಲೀಕನಾಗಿದ್ದ ಹರೀಶ್ ರಾಮ್ ಬಿಟ್ಟು ಬಂದಿದ್ದೇಕೆ? ಕುಟುಂಬ ನಿರ್ವಹಣೆ ಮಾಡುತ್ತಿದ್ದು ಪತ್ನಿ ಥೈರಾಯ್ಡ್ ಕ್ಯಾನ್ಸರ್ ನಿಂದ ಬಳಲುತ್ತಿದ್ದ ನಟ ಹರೀಶ್ ರಾಮ್ ಅವರು ನಿಧನರಾಗಿದ್ದಾರೆ. ಆರ್ಥಿಕ ಸಂಕಷ್ಟದ ನಡುವೆ ಚಿಕಿತ್ಸೆ ಪಡೆಯುತ್ತಿದ್ದ ಅವರ ಬದುಕಿನ ಕೆಲವೊಂದಿಷ್ಟು ಅಚ್ಚರಿಯ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಥೈರಾಯ್ಡ್ ಕ್ಯಾನ್ಸರ್ ನಿಂದ ಬಳಲುತ್ತಿರುವ ನಟ ಹರೀಶ್ ರಾಮ್ ಓಂ ಮತ್ತು ಕೆಜಿಎಫ್ ಸಿನಿಮಾಗಳಲ್ಲಿ ಹರೀಶ್ ರಾಮ್ ನಟಿಸಿದ್ದಾರೆ. ಪ್ರತಿ ಇಂಜೆಕ್ಷನ್ಗೆ 3.55 ಲಕ್ಷ ರೂಪಾಯಿ ವೆಚ್ಚ, ಚಿಕಿತ್ಸೆಗೆ 70 ಲಕ್ಷಕ್ಕೂ ಹೆಚ್ಚು ಅವಶ್ಯಕತೆ. ಓಂ ಸಿನಿಮಾದಲ್ಲಿ ಡಾನ್ ಪಾತ್ರದ ಮೂಲಕ ಖ್ಯಾತಿ ಪಡೆದು ಕೆಜಿಎಫ್ ಸರಣಿಯಲ್ಲಿ ಚಾಚಾ ಆಗಿ ಪ್ರಸಿದ್ಧರಾದ ಹರೀಶ್ ರಾಮ್ ಅವರು ಸದ್ಯ ಥೈರಾಯ್ಡ್ ಕ್ಯಾನ್ಸರ್ ಇಂದ ಬಳಲುತ್ತಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ. ಅವರ ಸಾವಿಗೆ ಅಭಿಮಾನಿಗಳು ಹಾಗೂ ಚಿತ್ರರಂಗದವರು ಕಂಬನಿ ಮಿಡಿದಿದ್ದಾರೆ. ಅಂದ ಹಾಗೆ ಚಿತ್ರರಂಗ ಎಂಟ್ರಿ ಕೊಡುವ ಮುನ್ನ ಹರೀಶ್ ರಾಮ್ ಏನ್ ಮಾಡ್ತಿದ್ರು, ಅವರ ಹಿನ್ನೆಲೆ ಏನು ಇಲ್ಲಿದೆ ನೋಡಿ. ಹರೀಶ್ ರಾಮ್ ಅವರು ಸಂದರ್ಶನವೊಂದರಲ್ಲಿ ಹೇಳಿದರು, ಊರಿನಲ್ಲಿ ನನ್ನದು ಸ್ವಂತ ಚಿನ್ನದ ಅಂಗಡಿ ಇತ್ತು. ಅಣ್ಣನಿಗೆ ಬಿಟ್ಟು ಕೊಟ್ಟು ನಾನು ಇಲ್ಲಿಗೆ ಬಂದೆ. ಚಿತ್ರರಂಗ ಬಿಟ್ಟು ಬದುಕುವುದಕ್ಕೆ ನನಗೆ ಆಗಲ್ಲ. ಎಷ್ಟೇ ಕಷ್ಟ ಆದರೂ ನಾನು ಇದರಿಂದ ಹೊರಗೆ ಬರಲ್ಲ. ಗುಣ ಆದರೆ ಮೊದಲು ನಾನು ಬಣ್ಣ ಹಚ್ಚಬೇಕು. ತುಂಬಾ ಜನ ಸರ್ ನೀವು ಮೊದಲು ಗುಣ ಆಗಿ ಪಾತ್ರಗಳು ಬರುತ್ತವೆ, ನಾವಿದ್ದೇವೆ ನಿಮಗೆ ಅಂತಾರೆ ಎಂದು ಕೆಲ ದಿನಗಳ ಹಿಂದೆ ನೀಡಿದ ಸಂದರ್ಶನದಲ್ಲಿ ಹರೀಶ್ ರಾಮ್ ಅವರು ಹೇಳಿದ್ದರು. ನನ್ನ ಮಗ ಓದುತ್ತಿದ್ದಾನೆ, ನನಗೆ ಆರೋಗ್ಯ ಹಾಳಾಯ್ತಲ್ವಾ, ಅದಕ್ಕೆ ನನ್ನ ಮಗ ನನಗೆ ಬರ್ಡನ್ ಮಾಡಲ್ಲ, ನಾನೇ ದುಡಿದು ನನ್ನ ಖರ್ಚು ನೋಡಿಕೊಳ್ಳುತ್ತೇನೆ ಎಂದು ಮಗ ಹೇಳಿದ ಎಂದು ಹರೀಶ್ ಅವರು ಹೇಳಿದ್ದರು. ಹೆಂಡತಿ ಸ್ಕೂಲಲ್ಲಿ ವರ್ಕ್ ಮಾಡುತ್ತಿದ್ದಾಳೆ, ದುಡ್ಡಿಗೆ ನಾವು ನಿಮ್ಮ ಹತ್ತಿರ ಕೈ ಚಾಚುವುದಿಲ್ಲ ಅಂತಾಳೆ ನನ್ನ ಹೆಂಡತಿ. ಹೆಣ್ಣು ಮಗು ಅಂದ್ಮೇಲೆ ಅವರಿಗೆ ಅವರದ್ದೇ ಖರ್ಚುಗಳು ಇರುತ್ತವೆ. ಮಗನಿಗೆ ಅರ್ಜೆಂಟ್ ಆಗಿ ಫೀಸ್ ಕಟ್ಟಬೇಕು ಅಂದರೆ ನಾನು ಕಟ್ತೀನಿ ಬಿಡಿ, ಟೆನ್ಷನ್ ಮಾಡ್ಕೋಬೇಡಿ, ನೆಮ್ಮದಿಯಾಗಿರಿ ನೀವು ಅಂತಾಳೆ ಎಂದು ತಮ್ಮ ಮಡದಿಯ ಬಗ್ಗೆ ಹರೀಶ್ ರಾಮ್ ಮಾತನಾಡಿದ್ದರು. ನಾನು ಆರ್ಟಿಸ್ಟ್ ಆಗುವುದಕ್ಕೆ ದೊಡ್ಡ ಕೊಡುಗೆ ಅಂದ್ರೆ ಅದು ನನ್ನ ಹೆಂಡತಿ. ಅವಳ ಆಸೆಯನ್ನೆಲ್ಲ ಬಿಟ್ಟು ಸಮಾಧಿ ಮಾಡಿ ಸ್ವಾರ್ಥ ಬಿಟ್ಟು ಸಪೋರ್ಟ್ ಆಗಿ ನಿಂತಿದ್ದಾಳೆ. ಹಾಗಾಗಿ ನಾನು ಇವತ್ತು ಕಲಾವಿದನಾಗಿರುವುದಕ್ಕೆ ಕಾರಣ ಓಂ ನಂತರ ಕೆಜಿಎಫ್ ಸಿನಿಮಾದಿಂದ ನನಗೆ ದೊಡ್ಡ ಬ್ರೇಕ್ ಸಿಕ್ಕಿತ್ತು ಎಂದು ನಟ ಹರೀಶ್ ರಾಮ್ ಹೇಳಿದರು. ಹರೀಶ್ ರಾಮ್ ಅವರಿಗೆ ಥೈರಾಯ್ಡ್ ಕ್ಯಾನ್ಸರ್ 4ನೇ ಹಂತದಲ್ಲಿತ್ತು. ಅದು ಹೊಟ್ಟೆಗೆ ವ್ಯಾಪಿಸಿದ್ದರಿಂದ ಚಿಕಿತ್ಸೆ ಸುಮಾರು 70 ಲಕ್ಷ ಅಧಿಕ ರೂಪಾಯಿಗಳ ಅಗತ್ಯವಿತ್ತು. ಪ್ರತಿ ಇಂಜೆಕ್ಷನ್ಗೆ 3.50 ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ ಎಂದು ಅವರು ಹೇಳಿಕೊಂಡಿದ್ದರು. ಇತ್ತೀಚೆಗೆ ನಟ ಧ್ರುವ ಸರ್ಜಾ ಅವರು 11 ಲಕ್ಷ ರೂಪಾಯಿ ನೆರವು ನೀಡಿದ್ದರು. ಆದರೆ ಈಗ ಚಿಕಿತ್ಸೆ ಫಲಿಸಲಾಗದೆ ಹರೀಶ್ ರಾಮ್ ಅವರು ನಿಧನ ಹೊಂದಿದ್ದಾರೆ. ಅವರ ಸಾವಿಗೆ ಚಿತ್ರರಂಗ ಕಂಬನಿ ಮಿಡಿದಿದೆ. ಇದು ಈಗಿನ ನ್ಯೂಸ್ ಆಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್.